ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಬಿರ್ಲಾ ಸಾಫ್ಟ್ ಸೇರಿದ ಹಾಗೆ 7 ಸ್ಟಾಕ್ಗಳಲ್ಲಿ ನಮಗೆ ಶಾರ್ಟ್ ಟರ್ಮಲ್ಲಿ ಒಳ್ಳೆಯ ಒಂದು ರಿಟರ್ನ್ ಜನರೇಟ್ ಆಗ್ಬೋದು ಅಂತ ಆನಲಿಸ್ಟ್ಗಳು ಬೈ ರೆಕಮೆಂಡೇಷನನ್ನು ಕೊಟ್ಟಿದ್ದಾರೆ. ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತ ಬಂದಾಗ ಇದೊಂದು ಸ್ವಿಂಗ್ ಟ್ರೇಡ್ ಆಗಿರುತ್ತೆ. 3 ರಿಂದ 4 ವಾರದ ಸಮಯ ನೀವು ಒಂದು ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ ಕೊಡಬೇಕಾಗುತ್ತೆ. ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡುವಾಗ ಯಾವಾಗಲೂ ನಾವು ಒಂದು ಸ್ಟಾಪ್ ಲಾಸನ್ನು ಇಟ್ಕೋಬೇಕಾಗುತ್ತೆ. ಮಾರ್ಕೆಟ್ಗೆ ಹೊಸಬ್ರಾಗಿದ್ದು ಸ್ವಿಂಗ್ ಟ್ರೇಡಿಂಗ್, ಸ್ಟಾಪ್ ಲಾಸ್, ಸೊ ಇದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇದ್ದರೆ ಸೊ ಇಲ್ಲಿ ಆನಲಿಸ್ಟ್ಗಳು ಈ ಒಂದು ಸ್ಟಾಕ್ಗಳನ್ನು ರೆಕಮೆಂಡ್ ಮಾಡಿರ್ತಾರೆ. ಸೊ ನೀವು ಸ್ಟಾಕ್ಗಳನ್ನು ಬೈ ಮಾಡ್ತೀರಾ. ಬೈ ಮಾಡಿದ್ಮೇಲೆ ಒಂದು ಟಾರ್ಗೆಟ್ ಪ್ರೈಸ್ ಇರುತ್ತೆ. ಸೊ ಆ ಟಾರ್ಗೆಟ್ ಪ್ರೈಸ್ ರೀಚ್ ಆಗಿದ ತಕ್ಷಣ ನೀವು ಆ ಟಾರ್ಗೆಟ್ ಪ್ರೈಸ್ನಲ್ಲಿ ಪ್ರಾಫಿಟನ್ನು ಬುಕ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಸ್ಟಾಪ್ ಲಾಸ್ ಅಂದಾಗ ಪ್ರತಿಯೊಂದು ಸ್ಟಾಕ್ಗೆ ಸಪೋರ್ಟ್ ಲೆವೆಲ್ಸ್ ಇರುತ್ತೆ. ಆ ಸಪೋರ್ಟ್ ಲೆವೆಲ್ನ ಕೆಳಗಡೆ ಏನಾದರೂ ಸ್ಟಾಕ್ ಟ್ರೇಡ್ ಮಾಡೋದಕ್ಕೆ ಸ್ಟಾರ್ಟ್ ಆದಾಗ ಅಲ್ಲಿಂದ ಇನ್ನಷ್ಟು ಫಾಲ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಸಪೋರ್ಟ್ ಲೆವೆಲ್ಸ್ ರೀಚ್ ಆದಾಗ ನಾವಲ್ಲಿ ಲಾಸನ್ನು ಬುಕ್ ಮಾಡ್ಕೋಬೇಕಾಗುತ್ತೆ, ಅಲ್ಲಿಂದ ಎಕ್ಸಿಟ್ ಆಗಬೇಕಾಗುತ್ತೆ. ಶಾರ್ಟ್ ಟರ್ಮ್ಗೆ ನಾವು ಟ್ರೇಡಿಂಗನ್ನು ಮಾಡುವಾಗ ಆವ್ರೇಜ್ ಮಾಡೋದಾಗಲಿ, ಡಿಪ್ಗಳಲ್ಲಿ ಬೈಯಿಂಗನ್ನು ಮಾಡೋದಾಗಲಿ, ಸೊ ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಸ್ವಿಂಗ್ ಟ್ರೇಡಿಂಗ್ ಅಂದಾಗ ಒಂದು ಪ್ರೈಸಲ್ಲಿ ನಾವು ಶೇರನ್ನು ಬೈ ಮಾಡ್ಕೋತೀವಿ, ನಮ್ಮ ಟಾರ್ಗೆಟ್ ರೀಚ್ ಆದಾಗ ಅಲ್ಲಿಂದ ಎಕ್ಸಿಟ್ ಆಗ್ತೀವಿ. ಅಕಸ್ಮಾತ್ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆದರೆ ಅಲ್ಲಿ ನಾವು ಲಾಸನ್ನು ಬುಕ್ ಮಾಡಿ ಎಕ್ಸಿಟ್ ಆಗ್ತೀವಿ. ಸೊ ಈ ರೀತಿ ನಾವು ಟ್ರೇಡನ್ನು ತೊಗೋಬೇಕಾಗುತ್ತೆ. ಮೊದಲನೇ ಸ್ಟಾಕ್ ನಾವು ಗಮನಿಸಿದಾಗ ಬಿರ್ಲಾ ಸಾಫ್ಟ್. ಸೊ ಬಿರ್ಲಾ ಸಾಫ್ಟ್ ಈಗ ನಮಗೆ 50 ಡೇ ಮತ್ತು 200 ಡೇ ಮೂವಿಂಗ್ ಆವ್ರೇಜ್ನ ಮೇಲೆ ಟ್ರೇಡ್ ಆಗ್ತಿದೆ. ಸೊ ಒಂದು ಬ್ರೇಕ್ಔಟ್ ಕೂಡ ನಮಗೆ 2 ದಿನದ ಹಿಂದೆ ನೋಡೋದಕ್ಕೆ ಸಿಕ್ಕಿತ್ತು. ಅಲ್ಲಿಂದ ಸ್ವಲ್ಪ ಈಗ ಸ್ಟಾಕ್ ಕನ್ಸಾಲಿಡೇಟ್ ಆಗ್ತಿದೆ. 460 ಲೆವೆಲಲ್ಲಿ ನಮಗೆ 50 ಡೇ ಮೂವಿಂಗ್ ಆವ್ರೇಜ್ ನೋಡೋದಕ್ಕೆ ಸಿಗ್ತಿದೆ. ಸೊ ಈ ಒಂದು ಲೆವೆಲ್ನ ಕೆಳಗಡೆ ಅಂದರೆ 459, 458 ರೇಂಜಲ್ಲಿ ಒಂದು ಸ್ಟಾಪ್ ಲಾಸನ್ನು ಇಟ್ಕೋಬೋದಾಗುತ್ತೆ. ಇಲ್ಲಿ ಒಂದು ಟ್ರೇಡನ್ನು ತೊಗೋಬೋದಾಗುತ್ತೆ. ಬಿರ್ಲಾ ಸಾಫ್ಟ್ ಮಿಡ್ ಕ್ಯಾಪ್ನ ಒಂದು IT ಕಂಪನಿ. ಸೊ ಮಿಡ್ ಕ್ಯಾಪ್ IT ಕಂಪನಿಗಳಲ್ಲಿ ಒಳ್ಳೆಯ ಒಂದು ರೆವೆನ್ಯೂ ನಮಗೆ ಈ ಒಂದು ಕ್ವಾರ್ಟರ್ನಲ್ಲಿ ನೋಡೋದಕ್ಕೆ ಸಿಗ್ಬೋದು ಅಂತ ಆನಲಿಸ್ಟ್ಗಳು ಆಲ್ರೆಡಿ ಹೇಳಿದ್ದಾರೆ. ಸೊ ಒಂದು ಒಳ್ಳೆಯ ಬೈಯಿಂಗ್ ಆಪರ್ಚುನಿಟಿ ಆಗಿರುತ್ತೆ. ಇಲ್ಲಿ ನಾವು 523ರಿಂದ 525 ಟಾರ್ಗೆಟನ್ನು ನೋಡ್ಬೋದಾಗುತ್ತೆ. ಸೊ ಈ ಒಂದು ಟ್ರೇಡ್ಗೆ 1 ತಿಂಗಳ ಸಮಯವನ್ನು ಕೊಡಬೇಕಾಗುತ್ತೆ. ಬಿರ್ಲಾ ಸಾಫ್ಟಲ್ಲಿ ಶಾರ್ಟ್ ಟರ್ಮ್ಗೆ ಎಂಟರ್ ಆಗ್ತಿದ್ದೀರ ಅಂದಾಗ ಖಂಡಿತವಾಗ್ಲೂ 460 ಕೆಳಗಡೆ ಒಂದು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಸೊ 525 ಟಾರ್ಗೆಟ್ ಬಂದಾಗ ಅಲ್ಲಿ ನಾವು ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದು. ಹಾಗೆ ಎರಡನೇ ಸ್ಟಾಕ್ ನಾವು ಗಮನಿಸಿದಾಗ ಡಿಕ್ಸಾನ್ ಟೆಕ್ನಾಲಜೀಸ್. ಡಿಕ್ಸಾನ್ ಟೆಕ್ನಾಲಜೀಸ್ 6200 ಲೆವೆಲಿಂದ ಕಂಟಿನ್ಯೂಸ್ ಫಾಲ್ ಆಗ್ತಿದೆ. ಈಗ ನಮಗೆ 4500 ಲೆವೆಲಲ್ಲಿ ಡಿಕ್ಸಾನ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಈ ಸ್ಟಾಕ್ ಕೂಡ ಅಷ್ಟೇ 200 ಡೇ 50 ಡೇ ಮೂವಿಂಗ್ ಆವ್ರೇಜ್ನ ಹತ್ರ ಈಗ ಟ್ರೇಡ್ ಆಗ್ತಿದೆ. ಮಾರ್ಕೆಟ್ನಲ್ಲಿ ಸ್ವಲ್ಪ ವೀಕ್ನೆಸ್ ಕಾಣಿಸ್ತಿದೆ. ಸೊ 2 ಕಂಟಿನ್ಯೂಸ್ ರೆಡ್ ಕ್ಯಾಂಡಲ್ಗಳು ಕೂಡ ಕಾಣಿಸ್ತಿದೆ. ಸೊ ನಮಗೆ ಮಂಗಳವಾರದ ದಿನ ಒಳ್ಳೆ ಒಂದು ಬ್ರೇಕ್ಔಟ್ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಇಲ್ಲೂ ಕೂಡ ಅಷ್ಟೇ 4400 ಲೆವೆಲಲ್ಲಿ ಒಂದು ಸ್ಟಾಪ್ ಲಾಸನ್ನು ಇಟ್ಕೊಂಡು ಟ್ರೇಡನ್ನು ತೊಗೋಬೋದಾಗುತ್ತೆ. 5000 ಟಾರ್ಗೆಟ್ ನಮಗೆ ನೋಡೋದಕ್ಕೆ ಸಿಗ್ಬೋದು ಅಕಸ್ಮಾತ್ ಇಲ್ಲಿಂದ ಮಾರ್ಕೆಟ್ ರಿಕವರ್ ಆದರೆ. ಸೊ 4400ರಲ್ಲಿ ಖಂಡಿತವಾಗ್ಲೂ ಒಂದು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. 5000 ಟಾರ್ಗೆಟ್ ನಿಮಗೆ ರೀಚ್ ಆದಾಗ ಡಿಕ್ಸಾನ್ ಅಲ್ಲಿ ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ಸ್ಟಾಕ್ ನಾವು ಗಮನಿಸಿದಾಗ ಎಲ್ಗಿ ಇಕ್ವಿಪ್ಮೆಂಟ್ಸ್. ಸೊ ಇಲ್ಲೂ ಕೂಡ ಒಂದು ಬೈಯಿಂಗ್ ಆಪರ್ಚುನಿಟಿ ಇದೆ. ಸ್ಟಾಕ್ ನಮಗೆ 300 ರೇಂಜಲ್ಲಿ ಟ್ರೇಡ್ ಆಗ್ತಿದೆ. 268 ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿದೆ ಈ ಸ್ಟಾಕ್ಗೆ. ಸೊ ಇಲ್ಲಿ 265 ಲೆವೆಲಲ್ಲಿ ಒಂದು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿಕೊಂಡು ಟ್ರೇಡನ್ನು ತೊಗೋಬೋದಾಗುತ್ತೆ. 346ರಿಂದ 350 ಟಾರ್ಗೆಟ್ ನಮಗೆ ಎಲ್ಗಿ ಇಕ್ವಿಪ್ಮೆಂಟ್ಸಲ್ಲಿ ನೋಡೋದಕ್ಕೆ ಸಿಗ್ಬೋದು. ಎಲ್ಗಿ ಇಕ್ವಿಪ್ಮೆಂಟ್ಸಲ್ಲಿ ಟ್ರೇಡನ್ನು ತೊಗೋತಿದ್ದೀರಾ ಅಂದಾಗ ಸೊ 265 ಸ್ಟಾಪ್ ಲಾಸನ್ನು ಖಂಡಿತವಾಗ್ಲೂ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಗಮನಿಸಿದಾಗ ಇಕ್ವಿಟಾಸ್ ಹೋಲ್ಡಿಂಗ್. ಸೊ ಇದೊಂದು ಸ್ಮಾಲ್ ಕ್ಯಾಪ್ NBFC ಕಂಪನಿ ಅಂತ ಕೂಡ ಹೇಳ್ಬೋದಾಗುತ್ತೆ. ಸೊ ಈ ಸ್ಟಾಕ್ ಕೂಡ ಅಷ್ಟೇ 50 ಡೇ 200 ಡೇ ಮೂವಿಂಗ್ ಆವ್ರೇಜ್ನ ಮೇಲೆ ಟ್ರೇಡ್ ಆಗ್ತಿದೆ. ಬ್ರೇಕ್ಔಟ್ ಕೂಡ ನಮಗೆ ಸ್ಟಾಕಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. 110 ಒಂದು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿಕೊಂಡು ಟ್ರೇಡನ್ನು ತೊಗೋಬೋದಾಗುತ್ತೆ. ಸೊ ಇಲ್ಲಿ ನಮಗೆ 135ವರೆಗೂ ಟಾರ್ಗೆಟ್ಗಳು ನೋಡೋದಕ್ಕೆ ಸಿಗ್ಬೋದು. ಸೊ ಈ ಒಂದು ಟ್ರೇಡನ್ನು ತೊಗೊಂಡಾಗ ಖಂಡಿತವಾಗ್ಲೂ 110 ಕೆಳಗಡೆ ಒಂದು ಸ್ಟಾಪ್ ಲಾಸನ್ನು ಇಟ್ಕೋಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಪ್ರಿನ್ಸ್ ಪೈಪ್. ಸೊ ಪ್ರಿನ್ಸ್ ಪೈಪಲ್ಲೂ ಕೂಡ ನಮಗೆ ಒಂದು ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇವತ್ತಿನ ದಿನ ಸ್ವಲ್ಪ ನೆಗೆಟಿವ್ ಸೈಡ್ ಕಾಣಿಸ್ತಿದೆ. ಮಾರ್ಕೆಟ್ ಕೂಡ ವೀಕ್ ಆಗಿದೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗ್ತಿದೆ. ಬಟ್ ಸ್ಟಿಲ್ ನಮಗೆ ಸ್ಟಾಕ್ 50 ಡೇ 200 ಡೇ ಮೂವಿಂಗ್ ಆವ್ರೇಜ್ನ ಮೇಲೆ ಟ್ರೇಡ್ ಆಗ್ತಿದೆ. ಸೊ 635 ಒಂದು ಸ್ಟಾಪ್ ಲಾಸನ್ನು ಇಟ್ಕೊಂಡು ಟ್ರೇಡನ್ನು ತೊಗೋಬೋದಾಗುತ್ತೆ. 820ರಿಂದ 825 ಟಾರ್ಗೆಟ್ ನಮಗೆ ಪ್ರಿನ್ಸ್ ಪೈಪಲ್ಲಿ ನೋಡೋದಕ್ಕೆ ಸಿಗ್ಬೋದು. ಸೊ ಎಲ್ಲ ಸ್ಟಾಕ್ಗಳೇನಿದೆ 3 ರಿಂದ 4 ವಾರಗಳ ಕಾಲ ನಿಮಗೆ ಟೈಮನ್ನು ಕೊಡಬೇಕಾಗುತ್ತೆ. ಸೊ ಅದಾದಮೇಲೆ ಯಾವ ಒಂದು ಟಾರ್ಗೆಟ್ ಪ್ರೈಸ್ ರೀಚ್ ಆಗುತ್ತೆ ಆ ಲೆವೆಲ್ಸಲ್ಲಿ ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ನಾವು ಗಮನಿಸಿದಾಗ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ನಮಗೆ 124 ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ. ಸೊ 128 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ಅದನ್ನೇ ನಾವು ಟಾರ್ಗೆಟ್ ಆಗಿ ಕೂಡ ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಇಲ್ಲಿ 116 ಕೆಳಗಡೆ ಒಂದು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಟಾರ್ಗೆಟ್ ನಾವು ಗಮನಿಸಿದಾಗ 4 ರಿಂದ 5 ಪಾಯಿಂಟ್ ಮೇಲಿದೆ ಅಷ್ಟೇ. ಸೊ ಇಲ್ಲಿ ಕ್ವಾಂಟಿಟಿಯಲ್ಲಿ ನಾವು ಆಟ ಆಡಬೇಕಾಗುತ್ತೆ. ಹೆಚ್ಚಿನ ಕ್ವಾಂಟಿಟಿಯನ್ನು ಬೈ ಮಾಡಿಕೊಂಡಾಗ ಹೆಚ್ಚಿನ ಪ್ರಾಫಿಟನ್ನು ಮಾಡ್ಕೋಬೋದಾಗುತ್ತೆ. ಇಂಡಿಯನ್ ಆಯಿಲ್ ಕೂಡ ಅಷ್ಟೇ 50 ಡೇ 200 ಡೇ ಮೂವಿಂಗ್ ಆವ್ರೇಜ್ನ ಮೇಲೆ ಈಗ ಟ್ರೇಡ್ ಆಗ್ತಿದೆ.
ಸೊ ಇಲ್ಲೂ ಕೂಡ ನಿನ್ನೆ ಒಳ್ಳೆ ಒಂದು ಬ್ರೇಕ್ಔಟ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ನೆಕ್ಸ್ಟ್ ಸ್ಟಾಕ್ ನಾವು ಗಮನಿಸಿದಾಗ ಓಬಿರಾಯ್ ರಿಯಾಲಿಟೀಸ್. ಸೊ ಈ ಸ್ಟಾಕಲ್ಲೂ ಕೂಡ ಒಳ್ಳೆ ಒಂದು ಬ್ರೇಕ್ಔಟ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. 940 ಒಂದು ಸ್ಟಾಪ್ ಲಾಸನ್ನು ಇಟ್ಕೊಂಡು ಟ್ರೇಡನ್ನು ತೊಗೋಬೋದಾಗುತ್ತೆ. 1050 ಟಾರ್ಗೆಟ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಸೊ ಇಲ್ಲೂ ಕೂಡ ಅಷ್ಟೇ ಒಳ್ಳೆ ಒಂದು ಸ್ವಿಂಗ್ ಟ್ರೇಡಿಂಗ್ನ ಆಪರ್ಚುನಿಟಿ ಇರುತ್ತೆ. ಸೊ ಈ 7 ಸ್ಟಾಕ್ಗಳಲ್ಲಿ ಆನಲಿಸ್ಟ್ಗಳು ರೆಕಮೆಂಡೇಶನನ್ನು ಕೊಟ್ಟಿದ್ದಾರೆ. ಸೊ ಈ ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟ್ಗಳನ್ನು ಗಮನದಲ್ಲಿ ಇಟ್ಕೊಂಡು ಟ್ರೇಡನ್ನು ತೊಗೋಬೋದಾಗುತ್ತೆ. ಹಾಗೆ ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ನಮಗೆ 1 ವರ್ಷದ ಟಾರ್ಗೆಟ್ಗಳು ಕೂಡ ನೋಡೋದಕ್ಕೆ ಸಿಗ್ತಿದೆ. ಮೊದಲನೇದಾಗಿ ಇನ್ಫೋಸಿಸ್. ಸೊ ಇನ್ಫೋಸಿಸ್ನಲ್ಲಿ ICICI ಡೈರೆಕ್ಟ್ 2300 ಟಾರ್ಗೆಟನ್ನು ಕೊಡ್ತಿದ್ದಾರೆ. ಸೊ ಇನ್ಫೋಸಿಸ್ ನಮಗೆ ಈಗ ಸದ್ಯಕ್ಕೆ 1800 ರೇಂಜಲ್ಲಿ ಟ್ರೇಡ್ ಆಗ್ತಿದೆ. ಸೊ ಒಳ್ಳೆ ಒಂದು ಬೈಯಿಂಗ್ ಆಪರ್ಚುನಿಟಿ ಇರುತ್ತೆ. ಒಳ್ಳೆ ಒಂದು ರಿಸಲ್ಟ್ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇದಾವೆ. ಸೊ ಇಲ್ಲಿ 1 ವರ್ಷದಲ್ಲಿ ನಮಗೆ ಇನ್ಫೋಸಿಸ್ 2300 ಲೆವೆಲಲ್ಲಿ ಟ್ರೇಡ್ ಆಗೋದು ಕಾಣಿಸುತ್ತೆ ಅಂತ ICICI ಡೈರೆಕ್ಟ್ ಹೇಳ್ತಿದ್ದಾರೆ. ಸೊ ಈ ಒಂದು ವರ್ಷದ ಟಾರ್ಗೆಟ್ ಪ್ರೈಸ್ನ ಸ್ಟಾಕ್ಗಳು ಏನಿದಾವೆ, ಸೊ ಇಲ್ಲಿ ನೀವು ಯಾವುದೇ ರೀತಿಯ ಒಂದು ಸ್ಟಾಪ್ ಲಾಸನ್ನು ಇಡುವಂಥ ಅವಶ್ಯಕತೆ ಇರೋದಿಲ್ಲ. ಸ್ಟಾಕ್ನಲ್ಲಿ ನಿಮಗೆ ಡಿಪ್ ಕಾಣಿಸಿದಾಗ ನೀವು ಇನ್ನಷ್ಟು ಶೇರ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ಬೋದಾಗುತ್ತೆ. 2300 ಟಾರ್ಗೆಟ್ ನಿಮಗೆ 1 ವರ್ಷದ ಒಳಗಾಗಿ ರೀಚ್ ಆಗೋದು ಕಾಣಿಸಿದ್ರೆ ಅಲ್ಲಿ ನೀವು ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಹಾಗೆ ಇನ್ಫೋಸಿಸ್ನಂಥ ಶೇರ್ಗಳು ಲಾಂಗ್ ಟರ್ಮ್ಗೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ಅದನ್ನು ಲಾಂಗ್ ಟರ್ಮ್ಗೂ ಕೂಡ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಹಾಗೆ HCL ಟೆಕ್ನಾಲಜೀಸಲ್ಲೂ ಕೂಡ 1 ವರ್ಷದ ಟಾರ್ಗೆಟ್ ನಮಗೆ 1430 ಹತ್ರ ಕಾಣಿಸ್ಬೋದು ಅಂತ ICICI ಡೈರೆಕ್ಟ್ ಹೇಳ್ತಿದ್ದಾರೆ. ಕರೆಂಟ್ ಪ್ರೈಸ್ ನಾವು ಗಮನಿಸಿದಾಗ 1200 ರೇಂಜಲ್ಲಿ ನಮಗೆ HCL ಟೆಕ್ನಾಲಜೀಸ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಇಲ್ಲೂ ಕೂಡ ಅಷ್ಟೇ ಒಳ್ಳೆ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ಸ್ ಇದೆ. ರೆವೆನ್ಯೂನಲ್ಲಿ 2 ರಿಂದ 2.5% ಗ್ರೋತ್ ಆಗ್ಬೋದು ಅಂತ ಅನಲಿಸ್ಟ್ಗಳು ಪ್ರಿಡಿಕ್ಷನ್ ಅನ್ನು ಕೊಟ್ಟಿದ್ದಾರೆ. ಬಟ್ ಲಾರ್ಜ್ ಕ್ಯಾಪ್ನ IT ಕಂಪನಿ, ಸೊ ಒಳ್ಳೆ ಒಂದು ಡಿಮ್ಯಾಂಡ್ ಕೂಡ ಇದೆ, ಒಳ್ಳೆ ಡೀಲ್ಸ್ಗಳನ್ನು ಕೂಡ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಈ ಸ್ಟಾಕಲ್ಲೂ ಕೂಡ ಒಂದು ಎಂಟ್ರಿಯನ್ನು ತಗೋಬೋದಾಗುತ್ತೆ. 1 ವರ್ಷದಲ್ಲಿ ನಮಗೆ 1430 ಒಂದು ಟಾರ್ಗೆಟ್ ಪ್ರೈಸ್ ಅಚೀವ್ ಆಗೋದು ಕಾಣಿಸ್ಬೋದು. ಹಾಗೆ ಇನ್ನೊಂದು ಸ್ಟಾಕ್ ನಾವು ಗಮನಿಸಿದಾಗ ಟಾಟಾ ಕಮ್ಯುನಿಕೇಷನ್ಸ್. ಟಾಟಾ ಕಮ್ಯುನಿಕೇಷನಲ್ಲಿ 1680 ಒಂದು ಟಾರ್ಗೆಟ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಇದು ಕೂಡ ICICI ಡೈರೆಕ್ಟ್ ಕಡೆಯಿಂದ ಸಿಕ್ಕಂಥ ಒಂದು ಟಾರ್ಗೆಟ್ ಆಗಿರುತ್ತೆ. ಕರೆಂಟ್ ಪ್ರೈಸ್ ನಾವು ಗಮನಿಸಿದಾಗ 1250 ರಿಂದ 1300 ರೇಂಜಲ್ಲಿ ಟಾಟಾ ಕಮ್ಯುನಿಕೇಷನ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಇದೊಂದು ಟೆಲಿಕಮ್ಯುನಿಕೇಷನ್ನಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಟಾಟಾ ಗ್ರೂಪ್ನ ಕಂಪನಿ. ಸೊ ಖಂಡಿತವಾಗ್ಲೂ ಇದನ್ನು ಕೂಡ ನಾವು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ಬೋದಾಗುತ್ತೆ. ಸೊ 1680 ಟಾರ್ಗೆಟ್ ನಮಗೆ ಮುಂದಿನ ಏಪ್ರಿಲ್ ಒಳಗಡೆ ಅಂದರೆ 2023 ಏಪ್ರಿಲ್ ಒಳಗಡೆ ಅಚೀವ್ ಆಗೋದು ಕಾಣಿಸುತ್ತೆ ಅಂತ ICICI ಡೈರೆಕ್ಟ್ ಇಲ್ಲಿ ಪ್ರಿಡಿಕ್ಷನ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಕಂಪನಿ ಮ್ಯಾಕ್ರೋಟೆಕ್ ಡೆವಲಪರ್. ಸೊ ಇಲ್ಲಿ ನಮಗೆ ಟಾರ್ಗೆಟ್ ಪ್ರೈಸ್ 1348 ನೋಡೋದಕ್ಕೆ ಸಿಗ್ತಿದೆ. ICICI ಸೆಕ್ಯೂರಿಟೀಸ್ ಈ ಒಂದು ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಕರೆಂಟ್ ಪ್ರೈಸ್ ನಾವು ಗಮನಿಸಿದಾಗ 1100 ರೇಂಜಲ್ಲಿ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಟ್ರೇಡ್ ಆಗ್ತಿದೆ. ಸೊ 1 ವರ್ಷದ ಟಾರ್ಗೆಟ್ 1348 ಆಗಿರುತ್ತೆ. ಹಾಗೆ ಭಾರತಿ ಏರ್ಟೆಲ್. ಸೊ ಭಾರತಿ ಏರ್ಟೆಲ್ನಲ್ಲಿ ಕಂಟಿನ್ಯೂಸ್ ಪಾಸಿಟಿವ್ ಮೂಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಇಲ್ಲೂ ಕೂಡ ಅಷ್ಟೇ ICICI ಸೆಕ್ಯೂರಿಟೀಸ್ 850 ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಭಾರತಿ ಏರ್ಟೆಲ್ ನಮಗೆ 750 ರಿಂದ 775 ರೇಂಜಲ್ಲಿ ಈಗ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. 1 ವರ್ಷದಲ್ಲಿ ನಮಗೆ ಭಾರತಿ ಏರ್ಟೆಲ್ 850 ರೇಂಜಲ್ಲಿ ಟ್ರೇಡ್ ಆಗುತ್ತೆ ಅಂತ ICICI ಸೆಕ್ಯೂರಿಟೀಸ್ ಹೇಳಿದ್ದಾರೆ. ಭಾರತಿ ಏರ್ಟೆಲ್ ಸೊ 5G ಬಂದಾಗ ಸೊ ಅಲ್ಲೂ ಕೂಡ ಒಂದು ದೊಡ್ಡ ಪ್ಲೇಯರ್ಸ್ ಆಗಿರ್ತಾರೆ. ಸೊ ಖಂಡಿತವಾಗ್ಲೂ ಈ ಒಂದು ಟಾರ್ಗೆಟ್ ನಮಗೆ ಅಚೀವ್ ಆಗೋದು ಕಾಣಿಸ್ಬೋದು. ಇಲ್ಲಿ ಸ್ವಲ್ಪ ಕರೆಕ್ಷನ್ಗೆ ವೆಯ್ಟ್ ಮಾಡ್ಬೋದಾಗುತ್ತೆ. 720 730 ಲೆವೆಲಲ್ಲಿ ಸಿಕ್ಕಿದ್ರೆ ಆಗ ಭಾರತಿ ಏರ್ಟೆಲಲ್ಲಿ ಎಂಟ್ರಿಯನ್ನು ತಗೋಬೋದಾಗುತ್ತೆ. ಅಥವಾ ಈ ಲೆವೆಲ್ಸಲ್ಲಿ ಸ್ವಲ್ಪ ಶೇರ್ಗಳನ್ನು ಬೈ ಮಾಡಿಕೊಂಡು ಒಂದು ಡಿಪ್ ಕಾಣಿಸಿದ್ರೆ ಆ ಲೆವೆಲ್ಸಲ್ಲೂ ಕೂಡ ಆ್ಯಡ್ ಮಾಡ್ಬೋದಾಗುತ್ತೆ. ಹಾಗೆ ಕೊನೆಯದಾಗಿ ಫಿನಿಕ್ಸ್ ಮಿಲ್ಸ್. ಸೊ ಫಿನಿಕ್ಸ್ ಮಿಲ್ಸಲ್ಲೂ ಕೂಡ ಒಂದು ಬೈ ರೆಕಮೆಂಡೇಶನ್ ಕಾಣಿಸ್ತಿದೆ. ICICI ಸೆಕ್ಯೂರಿಟೀಸಲ್ಲಿ 1330 ಟಾರ್ಗೆಟ್ ನಮಗೆ ನೋಡೋದಕ್ಕೆ ಸಿಗ್ಬೋದು ಮುಂದಿನ 1 ವರ್ಷದಲ್ಲಿ ಅಂತ ರೆಕಮೆಂಡೇಶನನ್ನು ಕೊಟ್ಟಿದ್ದಾರೆ. ಕರೆಂಟ್ ಪ್ರೈಸ್ ನಾವು ಗಮನಿಸಿದಾಗ 1075 ರಿಂದ 1100 ರೇಂಜಲ್ಲಿ ಫಿನಿಕ್ಸ್ ಮಿಲ್ ಟ್ರೇಡ್ ಆಗ್ತಿದೆ. ಸೊ ಇದು ಕೂಡ ಒಂದು ಒಳ್ಳೆ ಬೈಯಿಂಗ್ ಆಪರ್ಚುನಿಟಿ ಆಗಿರುತ್ತೆ. ಸೊ ನೀವು ಶಾರ್ಟ್ ಟರ್ಮ್ಗೆ ಟ್ರೇಡಿಂಗನ್ನು ತಗೋತಿದ್ದೀರಾ ಅಂದಾಗ ಸೊ ಏನೇನು ಸ್ಟಾಪ್ ಲಾಸ್ಗಳನ್ನು ಮೇಂಟೈನ್ ಮಾಡಬೇಕಾಗುತ್ತೆ, ಆ ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಸ್ಟಾಕ್ ಏನಾದರೂ ಆ ಲೆವೆಲ್ಸ್ನಿಂದ ಕೆಳಗಡೆ ಹೋದರೆ ಅಲ್ಲಿ ನೀವು ಲಾಸನ್ನು ಬುಕ್ ಮಾಡ್ಕೋಬೇಕಾಗುತ್ತೆ. ಸೊ ಸ್ವಿಂಗ್ ಟ್ರೇಡ್ ಅಂದಾಗ ಲಾಸ್ ಬುಕ್ ಮಾಡ್ಕೊಳ್ಳೋದಕ್ಕೂ ಕೂಡ ನಾವು ರೆಡಿಯಾಗಿ ಇರಬೇಕಾಗುತ್ತೆ. ಈ ರೀತಿ ಅಂದರೆ ಈಗ ಏನು 1 ವರ್ಷದ ಟಾರ್ಗೆಟ್ ಕೊಟ್ಟು ಶೇರ್ಗಳನ್ನು ರೆಕಮೆಂಡ್ ಮಾಡಿದ್ದಾರೆ, ಆ ಒಂದು ಶೇರ್ಗಳಲ್ಲಿ ನಮಗೆ ಪ್ರೈಸ್ ಕಮ್ಮಿ ಆಗ್ತಿದ್ದಾಗ ಇನ್ನಷ್ಟು ಸ್ಟಾಕ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ಬೋದಾಗುತ್ತೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.